ತೃತೀಯ ಭಾಷೆ ಹಿಂದಿಗೆ ಗ್ರೇಡಿಂಗ್ ವ್ಯವಸ್ಥೆ ಹಿನ್ನೆಲೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪಗೆ ಸನ್ಮಾನ ಮಾಡಿ ಮನೆ ಮುಂದೆ ಸಂಭ್ರಮಾಚರಣೆ. ಕನ್ನಡ ಮೊದಲ ಬಳಗದಿಂದ ಪಟಾಕಿ ಸಿಡಿಸಿ ಸಂಭ್ರಮ. ರಾಜ್ಯದ ಶಾಲೆಗಳಲ್ಲಿ ತೃತೀಯ ಭಾಷೆ ಕಡ್ಡಾಯ ಅಲ್ಲ ಎಂಬ ನಿಯಮ ಜಾರಿ ವಿಚಾರ. ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪಗೆ ಧನ್ಯವಾದ ತಿಳಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ. ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಧನ್ಯವಾದ ಸಲ್ಲಿಕೆ. ಸದಾಶಿವನಗರ ನಿವಾಸದಲ್ಲಿ ಭೇಟಿಯಾಗಿ ಧನ್ಯವಾದ ತಿಳಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ. ಸಚಿವ ಮಧು ಬಂಗಾರಪ್ಪ ಭೇಟಿಯಾದ ನಂತರ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹೇಳಿಕೆ. ಶಿಕ್ಷಣ ಸಚಿವರು ಕರ್ನಾಟಕದ ಮಕ್ಕಳ ಭವಿಷ್ಯ ಗಮನದಲ್ಲಿಟ್ಟುಕೊಂಡು ಐತಿಹಾಸಿಕ ತೀರ್ಮಾನ ಸರ್ಕಾರ ತೆಗೆದುಕೊಂಡಿದ್ದಾರೆ. ಹಿಂದಿಯ ಹೇರಿಕೆ ಹಾಗೂ ದಬ್ಬಾಳಿಕೆಯಿಂದ ಕನ್ನಡ ಮಕ್ಕಳ ಭವಿಷ್ಯ ಹಾಳು ಮಾಡ್ತಿತ್ತು. ಇದರಿಂದ ಪ್ರತಿ ವರ್ಷ ಲಕ್ಷಾಂತರ ಮಕ್ಕಳ ಭವಿಷ್ಯ ಹಾಳು ಮಾಡ್ತಿತ್ತು. ಕರ್ನಾಟಕ ಸರ್ಕಾರ ತೆಗೆದುಕೊಂಡ ತೀರ್ಮಾನದಿಂದ ಶಾಪಗ್ರಸ್ತವಾಗಿದ್ದ ಮಕ್ಕಳ ಭವಿಷ್ಯ ವಿಮೋಚನೆಯಾಗಿದೆ. ಮಧು ಬಂಗಾರಪ್ಪ ಅವರಿಗೆ ಕರ್ನಾಟಕ ಮಕ್ಕಳ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ನಿನ್ನೆ ನಾನು ವಿಜಯೇಂದ್ರ ಹೇಳಿಕೆ ಗಮನಿಸಿದೆ. ಹಿಂದಿ ಕಲಿಕೆ ಕೈಬಿಟ್ಟ ಕಾರಣಕ್ಕೆ ಮಕ್ಕಳ ಮೇಲೆ ಪರಿಣಾಮ ಬೀರಲಿದೆ ಅಂತ ಹೇಳಿದ್ದಾರೆ. ಹಿಂದಿಯಿಂದ ಮಕ್ಕಳ ಭವಿಷ್ಯ ಹಸನು ಆಗಿಲ್ಲ, ಮಕ್ಕಳ ಭವಿಷ್ಯವೂ ಉಜ್ವಲ ಆಗಿಲ್ಲ. ಇದನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅರ್ಥ ಮಾಡಿಕೊಳ್ಳಬೇಕು. ಮಹಾರಾಷ್ಟ್ರದಲ್ಲಿ ತ್ರಿಭಾಷಾ ಸೂತ್ರಗಳನ್ನ ಕೈಬಿಟ್ಟಿರಲ್ವಾ? ಅಲ್ಲಿ ಯಾವ ಸರ್ಕಾರ ಇತ್ತು? ಇದನ್ನ ಮಹಾರಾಷ್ಟ್ರದಲ್ಲಿ ಬದಲಾವಣೆ ಮಾಡಬಹುದಿತ್ತಲ್ವಾ? ಇದು ವಿಜೇಂದ್ರ ಅಜೆಂಡಾ ಅಲ್ಲ, ಇದು ಬಿಜೆಪಿ ಪಕ್ಷದ ಅಜೆಂಡಾ. ನೀವು ನಿಮ್ಮ ಪಕ್ಷದ ಅಜೆಂಡಾದಿಂದ ಕನ್ನಡ ಮಕ್ಕಳ ಭವಿಷ್ಯ ಹಾಳು ಮಾಡಬೇಡಿ ಎಂದರು. ಅಡ್ಮಿಷನ್ಗೆ 90 ದಿನಗಳ ರಿಯಾಯಿತಿ ಮಾಡಿ ಎಂದು ಪೋಷಕರ ಒತ್ತಾಯ ವಿಚಾರ. ಎಲ್ಲಿಗೆ ಹೋಗುತ್ತದೆ? ಇದು ಗೈಡ್ಲೈನ್ ಇರುತ್ತದೆ. ಪೋಷಕರಿಗೆ ನೋವು ಮಾಡಬೇಕು ಅಂತೇನಿಲ್ಲ, ಎಲ್ಲದಕ್ಕೂ ರೂಲ್ಸ್ ಇರುತ್ತದೆ. ಇದೆಲ್ಲ ಆಗಲ್ಲ, ಸುಳ್ಳು ಹೇಳಬಾರ್ದು. ಕಾನೂನು ಯಾರಿಗೆ ಹೇಗೆ ಬೇಕು ಹಾಗೆ ಆಗಲ್ಲ. ನಾನು ಹೆಚ್ಚು ಚರ್ಚೆ ಮಾಡೋಕ್ಕಾಗಲ್ಲ. ಬಿಜೆಪಿಯವರೇ ಕಾನೂನು ಮಾಡಿದ್ದು, ಇದೆಲ್ಲ ಹೇಳೋಕೆ ಹೋಗಲ್ಲ ನಾನು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಮಧು ಬಂಗಾರಪ್ಪ ಆಕ್ರೋಶ. ವಿಜೇಂದ್ರ ಟ್ವೀಟ್ನಲ್ಲಿ ಬರೆದುಕೊಂಡಿರುವುದು ಹಣೆಗೆ ಕಟ್ಟಿಕೊಳ್ಳಲಿ. ರಾಜ್ಯಾಧ್ಯಕ್ಷರಾಗಿ ಅವರಿಗೆ ನಾಚಿಕೆಯಾಗಬೇಕು. ಅವರಿಗೆ ರಾಜ್ಯದ ಬಗ್ಗೆ ಗೌರವ ಇದ್ರೆ, ರಾಜ್ಯಾಧ್ಯಕ್ಷರಾಗಿರಲು ಅರ್ಹತೆ ಇದ್ರೆ, ಬಿಜೆಪಿಯವರಿಗೆ 4 ವೋಟ್ ಬಂದಿದೆ ಅಂದ್ರೆ ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳುವ ಅರ್ಹತೆ ಇದ್ರೆ. ಇದೇ ಟ್ವೀಟ್ ಅನ್ನ ಕನ್ನಡದಲ್ಲಿ ಇಲ್ಲ, ಅವರಿಗೆ ಅರ್ಥ ಆಗಲಿಲ್ಲ. ಆದ್ರೆ ಹಿಂದಿಯಲ್ಲಿ ಮೋದಿ ಅವರಿಗೆ ಕಳಿಸಿ ಎಂದರು. ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ದಾವಣಗೆರೆ ಕೈ ಅಭ್ಯರ್ಥಿ ಬಂಡಾಯ ವಿಚಾರ. ದಾವಣಗೆರೆ ಗೊಂದಲ ಬಗೆಹರಿದಿದೆ. ಸಾದಿಕ್ ಪೈಲ್ವಾನ್ ಸಿಎಂ ಡಿಸಿಎಂ ಭೇಟಿ ಮಾಡಿದ್ರು. ಸ್ಪರ್ಧೆಯಿಂದ ನ್ಯೂಟ್ರಲ್ ಆಗಿದ್ದಾರೆ. ಅವರ ಮನವೊಲಿಕೆ ಮಾಡಲಾಗಿದೆ. ಅವರನ್ನ ಪ್ರಚಾರಕ್ಕೆ ಬಳಸಿಕೊಳ್ಳಲಾಗುತ್ತೆ. ಅಲ್ಪಸಂಖ್ಯಾತ, ಲಿಂಗಾಯತ ಎಲ್ಲರೂ ಹಾಕ್ತಾರೆ. ಬಾಗಲಕೋಟೆಯಲ್ಲೂ ನಮಗೂ ಚೆನ್ನಾಗಿದೆ. ಜಮೀರ್ ಕೂಡ ಪ್ರಚಾರಕ್ಕೆ ಬರ್ತಾರೆ. ಸಲೀಂ, ರಿಜ್ವಾನ್ ಅವರು ಉತ್ತಮ ಕೆಲಸ ಮಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಎಂಎಲ್ಸಿ ರಾಜ್ಯಸಭೆ ನೀಡ್ತೇವೆ. ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿರುವ ವಿಚಾರ, ಅವರನ್ನ ನಾವು ಮನವೊಲಿಸುತ್ತೇವೆ. ಬಿಜೆಪಿಯವರ ಎಲ್ಲ ಆಸೆ ನಿರಾಸೆಯಾಗಿದೆ. 2028ಕ್ಕೆ ಅಧಿಕಾರಕ್ಕೆ ಬರ್ತೇವೆ ಅಂತ ಇಟ್ಕೊಂಡಿದ್ದಾರೆ. ಆದ್ರೆ 28ಕ್ಕೂ ನಾವು ಬರ್ತೇವೆ. ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ಬಾಗಲಕೋಟೆಯಲ್ಲಿ ಹಲವು ನಾಯಕರಿದ್ದಾರೆ. ನಂಜಯ್ಯನಮಠ, ವಿಜಯಾನಂದ, ಕಾಶಪ್ಪ, ಇನ್ನು ಹಲವು ಲಿಂಗಾಯತ ನಾಯಕರಿದ್ದಾರೆ. ಈ ಚುನಾವಣೆಯಲ್ಲಿ ಯಾರು ಆಕಾಂಕ್ಷಿ ಇರಲಿಲ್ಲ. ಅಜಯ್ ಸರ್ ನಾಯಕ್ ಇದ್ರು, ಬೇಡ ಅವರ ಮನೆಗೆ ಕೊಡಿ ಅಂದ್ರು. ಹಾಗಾಗಿ ಮೇಠಿಯವರ ಕುಟುಂಬಕ್ಕೆ ಕೊಟ್ಟಿದ್ದೇವೆ. ಅಲ್ಲಿಯೂ ನಾವೇ ಗೆಲ್ತೇವೆ. ಎಂಬಿ ಪಾಟೀಲ್. ಹಿಂದಿ ತೃತೀಯ ಭಾಷೆ ಕೈಬಿಟ್ಟ ವಿಚಾರ. ಭಾಷೆ ಕಲಿಯಬೇಕಾಗುತ್ತದೆ, ಆಪರ್ಚುನಿಟಿಗಾಗಿ ಕಲಿಯಬೇಕಾಗುತ್ತದೆ. ಕನ್ನಡ ಎಲ್ಲರೂ ಕಲಿಯಲೇಬೇಕು. ಮೆಡಿಕಲ್ ಇಂಜಿನಿಯರಿಂಗ್ನಲ್ಲೂ ಕನ್ನಡ ಇರಬೇಕು. ಒಂದು ಭಾಷೆಯಾಗಿ ಎಲ್ಲರೂ ಕಲಿಯಬೇಕು. ಇದರಲ್ಲಿ ಯಾವ ಅನುಮಾನವಿಲ್ಲ. ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯಲ್ಲಿ ಸಚಿವ ಜಮೀರ್ ಅಹ್ಮದ್ ಕೊನೆ ಹೆಸರು ವಿಚಾರ. ಜಮೀರ್ ಬಂದೇ ಬರ್ತಾರೆ. ಅವರು ಕೇರಳದಲ್ಲಿದ್ದಾರೆ. ನಾನು ಅಲ್ಲೇ ಹೋಗ್ಬೇಕಿತ್ತು, ಕ್ಯಾನ್ಸಲ್ ಮಾಡಿಕೊಂಡು ಬಂದಿದ್ದೇವೆ. ಜಮೀರ್ ಅವರಿಗೆ ಸಿಟ್ಟು ಇರಬಹುದು. ಸಮುದಾಯಕ್ಕೆ ಟಿಕೆಟ್ ಸಿಗಲಿಲ್ಲ ಅಂತ ಬೇಸರ. ಎಲ್ಲ ಸಮುದಾಯಗಳಲ್ಲೂ ಇರುತ್ತೆ. ನಾವು ಲಿಂಗಾಯತ ಸಮುದಾಯಕ್ಕೆ ಸಿಗಬೇಕು ಅಂತಿವೆ. ದಲಿತ ನಾಯಕರು ಅವರ ಸಮುದಾಯಕ್ಕೆ ಕೇಳ್ತಾರೆ. ಇದರಲ್ಲಿ ತಪ್ಪೇನಿದೆ? ಅವರು ಸಮುದಾಯ ಪ್ರತಿನಿಧಿಸ್ತಾರೆ, ಹಾಗಾಗಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಜಮೀರ್, ಮಲ್ಲಿಕಾರ್ಜುನ್ ಆತ್ಮೀಯ ಸ್ನೇಹಿತರು. ಅವರು ಯಾವಾಗ ಒಟ್ಟಿಗೆ ಕಾಣ್ತಾರೋ ಗೊತ್ತಾಗಲ್ಲ. ನಮಗೆ ಅವರ ಬಗ್ಗೆ ಗೊತ್ತು. ಇಬ್ಬರು ಒಳ್ಳೆ ಸ್ನೇಹಿತರು. ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ಇದನ್ನೆಲ್ಲದನ್ನು ನೋಡಿದಾಗ ನಾವು ಕೂಡ ಮಂತ್ರಿಯಾಗಿ ಅವರ ಭಾವನೆಗಳನ್ನು, ಯಾಕೆಂದರೆ ಸ್ವಲ್ಪ ಸಾಹಿತಿಗಳು ಇದೆಲ್ಲ ಅಂದಾಗ ಸ್ವಲ್ಪ ಅವರು ಜಾಸ್ತಿ ಒತ್ತನ್ನು ಕೂಡ ಕೊಡ್ತಾರೆ. ಮನೆ ಮುಖ್ಯಮಂತ್ರಿಗಳು ಅವರಿಗೆ ಈ ಕಡೆಗಿದೆ ಭಾಷೆ, ಎಲ್ಲದೂ ಕೂಡ ನಮ್ಮ ಭಾಷೆ, ಪ್ರಾಂತ್ಯ ಇದೆಲ್ಲದೂ ಕೂಡ ಟೀಕಾ ಟಿಪ್ಪಣಿಗಳು ಏನು ಕೆಲವರು ಮಾಡ್ತಾರೆ, ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಒಳ್ಳೆಯದಾಗಬೇಕು, ನಮ್ಮ ಭಾಷೆಗೂ ಕೂಡ ಅನುಕೂಲ ಆಗಬೇಕು. ಬೇರೆ ಭಾಷೆನ ವಿರೋಧ ಮಾಡಬಾರ್ದು. ಇಲ್ಲ ಇಲ್ಲ ಇಲ್ಲ, ಏನು ಇಟ್ ಡಸಂಟ್ ಮೇಕ್ ಏನು ಅದರಿಂದ ಏನಾಯ್ತು ನಿಮಗೆ?
ಏನಾಯಿತು? ನಾನು ನೋಡಿದೆ ನಿನ್ನೆ ಸುರೇಶ್ ಕುಮಾರ್ ಅವರು ಇದು ಏನು ಸರ್ಕಾರ ಏನಾದ್ರು ಹೆದರ್ಬಿಟ್ಟಿದೆಯಾ ಅದಕ್ಕೆ ಹಿಂಗೆ ಅಂಥೇಳಿ. ಯಾಕೆ ನೀವೆಲ್ಲ ಸರ್ಕಾರದಲ್ಲಿದ್ದಾಗ ಏನು ನೀವೇನು ಕನ್ನಡನ ಹಾಳು ಮಾಡಬೇಕು ಅಂಥೇಳಿ ಅಧಿಕಾರ ಮಾಡ್ತಾಯಿದ್ದೀರಾ? ನೀವು ಕನ್ನಡನ ಹಾಳು ಮಾಡಬೇಕು ಅಂತ ಅಧಿಕಾರ ಮಾಡ್ತಾರೆ. ತಪ್ಪು. ವಿಜೇಂದ್ರ ಅವ್ರ ವಿಜೇಂದ್ರ ಅವ್ರದ್ದು ಒಂದು ಎಂಥದ್ದು ಎಂಥದ್ದು ಟ್ವೀಟೋ ಗೀಟೋ ಏನೋ ನೋಡಿದೆ ನಾನು. ಯಾವತ್ತೂ ಕೂಡ ಅವರು ತಿಳ್ಕೊಳ್ಬೇಕಾಗುತ್ತೆ. ಅವ್ರ ತಂದೆಯವರಿಗೆ ಕನ್ನಡದ ಬಗ್ಗೆ ಇರತಕ್ಕಂಥ ಅಭಿಮಾನ ನನಗನ್ಸುತ್ತೆ ವಿಜೇಂದ್ರ ಅವ್ರಿಗೆ ಇನ್ನೂ ಇಲ್ಲ ಅನಿಸುತ್ತೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಸುರೇಶ್ ಕುಮಾರ್ ಅವರು ಅಷ್ಟೇ, ವಿಜೇಂದ್ರ ಅವರು ಅಷ್ಟೇ. ಯಾರೂ ಕಲಿಬೇಡಿ ಅಂತ ಹೇಳಿಲ್ಲ ಅಲ್ಲಿ. ಕರೆಕ್ಟ್ ತಾನೇ? ಹಾಂ, ರಾಜ್ಯದಲ್ಲಿ ತ್ರಿಭಾಷಾ ನೀತಿ ಇದೆ, ಇದಕ್ಕೆ ಹಿಂದಿ ಕಡ್ಡಾಯ ಅಲ್ಲ ಅನ್ನೋದಕ್ಕೆ ಕಾನೂನು ತರೋದಕ್ಕೆ ಹೇಗೆ ಪಾಸಿಬಲ್? ಇಲ್ಲ, ಪಾಸಿಬಲ್ಲು. ತಮಿಳ್ನಾಡಲ್ಲಿ ಈಗ ದ್ವಿಭಾಷೆನೇ ಇರೋದು. ನಾನು ಈ ಯಾರ್ಯಾರು ಇದಕ್ಕೆ ಟೀಕಾ ಟಿಪ್ಪಣಿ ಮಾಡ್ತಾರೆ, ಎಸ್ಪೆಷಲಿ ವಿಜೇಂದ್ರ ಅವರು ಬಿ ಜೆ ಪಿಯ ರಾಜ್ಯ ಅಧ್ಯಕ್ಷರಾಗಿ, ಬಿ ಜೆ ಪಿನೂ ಕೂಡ ಈ ರಾಜ್ಯವನ್ನು ಆಳಿದೆ, ಕರೆಕ್ಟಾ? ಅವರಿಗೆ ಸ್ವಲ್ಪ ತಿಳುವಳಿಕೆ ಕಮ್ಮಿ ಅನಿಸುತ್ತೆ. ಕರ್ನಾಟಕ ರಾಜ್ಯದ ಜನರು, ಕನ್ನಡಿಗರು ಬೆವರು ಸುರಿಸಿ ಸೆಂಟ್ರಲ್ ಗೌರ್ಮೆಂಟ್ ನರೇಂದ್ರ ಮೋದಿಯವ್ರ ಖಜಾನೆ ಫುಲ್ ಮಾಡ್ತಾರಲ್ಲ, ಅದನ್ನು ಏನಾದರೂ ಇವತ್ತು ಈ ಕಾಳಜಿ ಇಟ್ಕೊಂಡಿರೋದನ್ನ ಹೋಗಿ ಅಲ್ಲಿ ಬೇಡ್ಕೊಂಡಿದ್ದಾರಾ? ಕರ್ನಾಟಕ ರಾಜ್ಯದ ಜನರು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ನೀವು ಕೊಡೋದನ್ನೂ ಕಮ್ಮಿ ಕೊಡ್ತಾ ಇದ್ದೀರಾ. ತಮಿಳ್ನಾಡಿಗೂ ಸೇಮೇ. ಸೊ ಇದನ್ನು ಫಸ್ಟು ವಿಜೇಂದ್ರ ಅವರು ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದರೆ ಅವರು ಏನು ಬರ್ಕೊಂಡಿದ್ದಾರಲ್ಲ ಅವ್ರ ಹಣೆ ಕಟ್ಕೋಬೇಕಷ್ಟೆ, ಅವ್ರ ಹಣೆ ಹೊಡ್ಕೋಬೇಕದ್ನ ಅಷ್ಟೇ. ಅವ್ರ ರಾಜ್ಯಾಧ್ಯಕ್ಷ ಆಗಿ ನಾಚಿಕೆ ಆಗಬೇಕು. ಫಸ್ಟು ಅವ್ರು ನಿಜವಾಗ್ಲೂ ಅವ್ರಿಗೇನಾದ್ರು ಗೌರವ ಇದ್ದರೆ, ನಮ್ಮ ರಾಜ್ಯದ ಬಗ್ಗೆ ಗೌರವ ಇದ್ದರೆ, ಅವರು ಏನಾದರೂ ನಿಜವಾಗ್ಲೂ ರಾಜ್ಯದ ಅಧ್ಯಕ್ಷರಿಗೆ ಅರ್ಹತೆ ಇದ್ದರೆ, ಇಲ್ಲ ಒಂದು 4 ವೋಟ್ ಅವ್ರಿಗೆ ಬಿ ಜೆ ಪಿಯವ್ರಿಗೆ ಬಂದಿದೆ ಅಂದರೆ, ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತಕ್ಕಂಥ ಲಾಯಕ್ಕೇನಾದರೂ ಇದ್ದರೆ, ಇದೇ ಮಾತನ್ನು, ಇದೇ ಟ್ವೀಟನ್ನು, ಇಲ್ಲ ಇದೇ ಮೆಸೇಜನ್ನ ಕನ್ನಡದಲ್ಲೇ ಇಲ್ಲಾಂದರೆ ಹಿಂದಿಯಲ್ಲೇ ಅವ್ರಿಗೆ ಏನಾದ್ರು ಅರ್ಥ ಆಗಲಿಲ್ಲ ಅಂದರೆ ಹಿಂದಿಯಲ್ಲಿ ನರೇಂದ್ರ ಮೋದಿಯವರಿಗೆ ಅದನ್ನು ಬರೆದು ನಮ್ಮ ಕನ್ನಡ ರಾಜ್ಯದ ಜನರು, ಇವಾಗೇನು ಮೆಟಾ ಎಂಥದ್ದು ಇದ್ದಾವೆ, ಕನ್ನಡದಲ್ಲಿ ಹಾಕಿದರೆ ಮೋದಿಯವ್ರು ನೋಡ್ಕೋತಾರೆ. ಅವ್ರಿಗೆ ಭಾಳ ಮೊಬೈಲು ಅಂದರೆ ಭಾಳ ಪ್ರೀತಿ, ಯಾರಿಗೆ? ನರೇಂದ್ರ ಮೋದಿಯವರಿಗೆ. ಸ್ವಲ್ಪ ಅದನ್ನು ಕರ್ನಾಟಕದ ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಏನವ್ರ ಹೆಸರು, ನಿರ್ಮಲಾ ಸೀತಾರಾಮನ್ ಅವರು ಎಲ್ಲಿಂದ ಗೆದ್ದಾರೆ ರೀ? ಎಲ್ಲಿಂದ ಗೆದ್ದಾರೆ? ಅವ್ರಿಗೂ ಟ್ವೀಟ್ ಮಾಡೋಕ್ಕೆ ಹೇಳಿ ನೋಡೋಣ. ಇದ್ರ ವಿರುದ್ಧ ಕರ್ನಾಟಕದ ಮತ ಹಾಕ್ಕೊಂಡು ಅಲ್ಲಿ ಗೆಲ್ಲಬೇಕು, ನಮ್ಮ ರಾಜ್ಯದ ಜನರು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಬೇಕು. ಮಾನ್ಯ ಸಿದ್ದರಾಮಯ್ಯ ಅವರು ಹೋಗಿ ಕೇಳ್ಕೊಂಡ್ರೂ ಕೂಡ, ನಮ್ಮ ಸರ್ಕಾರ ಹೋಗಿ ಬೇಡ್ಕೊಂಡ್ರೂ ಕೂಡ ಕೊಡ್ತೀನಿ ಅನ್ನೋದನ್ನ ಕಟ್ ಮಾಡ್ತಾರಲ್ಲ. ಹಾಗಾದ್ರೆ ಇದ್ರ ಬಗ್ಗೆ ನಮ್ಮ ವಿಜೇಂದ್ರ ಅವರು ಏನು ಹೇಳ್ತಾರಂತೆ, ಅವ್ರ ಪಕ್ಷದವ್ರು ಏನು ಹೇಳ್ತಾರಂತೆ, ಅವ್ರ ಕಾರ್ಯಕರ್ತರು ಏನು ಅಂತಾರಂತೆ? ನಾನು ಹೇಳ್ತೀನಿ, ಇದನ್ನು ಹೇಳ್ಕೊಂಡು ಹೋದರೆ ಮೋಸ್ಟ್ಲಿ ಬಿ ಜೆ ಪಿಯವರು ಅವ್ರ ಮುಖಕ್ಕೆ ಉಗಿತಾರೆ. ಸರ್, ಈಗ ಗ್ರೇಡಿಂಗ್ ವ್ಯವಸ್ಥೆ ಆಯಿತು, ಆ ಚರ್ಚೆಗೆ ಬರೋದಿಲ್ಲ. ಇವಾಗ ಇದನ್ನು ಕಡ್ಡಾಯವಾಗಿ ನೀವನ್ನ ಗ್ರೇಡಿಂಗ್ ಸಿಸ್ಟಮ್ ಮಾಡಿದ್ದೀವಿ, ರಿಸಲ್ಟಿಗೆ ಎಫೆಕ್ಟ್ ಆಗೋದಿಲ್ಲ. ಮಕ್ಕಳಿಗೆ ಶಿಕ್ಷಣಕ್ಕೆ ಒತ್ತಡ ಬರಬಾರ್ದು, ಆ ಕೆಲಸವನ್ನು ಇವಾಗ ನಾವು ಮಾಡಿದ್ದೀವಿ. ಇದು ಲಾರ್ಜರ್ ಸ್ಕೇಲ್ ಆಗ್ತದೆ. ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು, ಇಲ್ಲಾಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಗೈಡೆನ್ಸ್ ತೊಗೊಂಡು ನಾವು ಮುಂದೆ ಹೋಗಬೇಕಾಗುತ್ತೆ. ಅದನ್ನು ಬೇರೆ ದಿವಸ ನಿಮ್ಮ ಅಧಿಕಾರಾವಧಿಯಲ್ಲಿ ಆಗ್ಬೋದು. ನಾನು ನೋಡಿ, ನಮ್ಮ ಅಧಿಕಾರ ಈಗ ನಾಳೆ ನಾನು ತೆಗೆದ್ರು ಅಂದರೆ ಏನು ಮಾಡ್ತೀನಿ? ನನ್ನ ಗೌರ್ಮೆಂಟ್ ಟರ್ಮ್ ಅಲ್ಲ, ಒಂದು ನಿಮಿಷ, ನಂದು ಆಗ್ತದೆ. ನಾವು ಇನ್ನೂ 100 ವರ್ಷ ಅಧಿಕಾರ ಮಾಡೋಕ್ಕೆ ಇರೋದು ನಮ್ಮ ಕಾಂಗ್ರೆಸ್ ಸರ್ಕಾರದವರು. ನಾವು ಮಾಡ್ತೀವಿ ಅಂತೇಳಿ ವಿಶ್ವಾಸ ಇರ್ಬೋದು, ಅದನ್ನು ನೋಡೋಣ. ಯಾವಾಗಲೂ ಅಷ್ಟೇ ಒಂದು ಕಾನೂನು ಮಾಡಬೇಕಾದ್ರೆ ಈಗಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ಇದು ನಮ್ಮ ಮಕ್ಕಳ ಹಿತದೃಷ್ಟಿಯಿಂದನೇ ನಾವು ತೀರ್ಮಾನ ಮಾಡಿದ್ವಿ. 35ರಿಂದ 33 ಮಾಡೋದಕ್ಕೂ ಕೂಡ ಕಾರಣ ಏನು ಅಂದರೆ, ನಮ್ಮ ಕರ್ನಾಟಕ ರಾಜ್ಯದ ರೈತ ಮಕ್ಕಳು ಬೇರೆ ರಾಜ್ಯದಲ್ಲಿ 30ರಲ್ಲಿ ಪಾಸಾಗಿ ಇಲ್ಲಿ ಬಂದು ಕೆಲಸ ಸಿಗ್ತದೆ. ಕಡ್ಡಾಯವಾಗಿ ಈಗ SSLC ಪಾಸ್ ಆಗಲೇಬೇಕು. ನೀವು ಯಾವುದೇ ಕೆಲಸ ತಗೊಳ್ಳಿ, ಒಂದು ಕೆಲಸ ಸಿಕ್ತು ಅಂತ ಅವಾಗ ಅರ್ಥ ಮಾಡ್ಕೊಂಡಿಲ್ಲ, ಟೀಕಾ ಟಿಪ್ಪಣಿ ಮಾಡಿಬಿಟ್ರು. ನನಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಟೀಕಾ ಟಿಪ್ಪಣಿದಾರರು. ಈ 33 ಮಾಡಿರೋದು ಪಾಸ್ ಮಾಡೋದಕ್ಕಲ್ಲ, ಬಡವರು ಪಾಸಾಗಿ ಅವರ ಒಂದು ಸಹಕಾರಕ್ಕೆ. ಯಾಕೆಂದರೆ ಒಬ್ಬರಿಗೆ ಕೆಲಸ ಸಿಕ್ಕರೆ ಅವ್ರ ಕುಟುಂಬ ಸೇಫ್ಟಿ ಬರ್ತದೆ, ರಕ್ಷಣೆ ಬರ್ತದೆ, ಅವ್ರಿಗೊಂದು ಮೆಡಿಕಲ್ ಫೆಸಿಲಿಟಿ ಸಿಗ್ತದೆ, ಭವಿಷ್ಯದಲ್ಲಿ ಅವ್ರ ಮಕ್ಕಳಿಗೆ ಒಂದು ಸೆಕ್ಯೂರಿಟಿ ಸಿಗ್ತದೆ. ಆ ನಿಟ್ಟಿನ ಮೇಲೆ ಮಾಡಿರೋದು ಹೊರತು ಯಾಕೆ 625 ತಗೊಳ್ಳಿಲ್ವಾ? ತೊಗೊಂಡಿದ್ದಾರಲ್ಲ ಮಕ್ಕಳು. ಯಾರು ವಿರುದ್ಧ ಯಾರು ಮಾಡ್ತಾರೆ? ಆಮೇಲೆ ನಮ್ಮ ದೇಶ ಹೆಂಗೆ ಡಿವೈಡ್ ಆಗಿರೋದು? ಭಾಷೆ ಮೇಲೆ ಆಗಿರೋದು. ಹಂಗೆ ಅಂದ ತಕ್ಷಣ ಹೊಡೆದಾಡ್ಕೊಳ್ಳಿ ಅಂತ ಹೇಳಲ್ಲ. ಅಂಬೇಡ್ಕರ್ ಅವರು ಭಾಷೆ ಮೇಲೆ ಇದೆಲ್ಲದೂ ಕೂಡ ಪ್ರಾಂತ್ಯವನ್ನು ಆದರೂ ಕೂಡ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅಂಥೇಳಿ. ಇವ್ರಿಗೆ ಅಷ್ಟು ಧೈರ್ಯ ಇದ್ದರೆ ಹಿಂದಿನ ರಾಷ್ಟ್ರ ಭಾಷೆ ಅಂತ ಹೇಳಿ ಮಾಡಲಿ ನೋಡೋಣ.
ಮಾಡಲಿ ನೋಡೋಣ. ಕೂಡ ರಾಜಕೀಯ ಅಲ್ಲ ಅದಕ್ಕೆ ಯಾರಿಗೆ ಅದೇ ಮಾಡಬಾರ್ದು. ನಾನು ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ನೀವೇನೇ ತೀರ್ಮಾನ ತೊಗೊಂಡ್ರೆ ಅದು ಒಂದು ನೆನಪಿಟ್ಕೊಳ್ಳಿ, ಮಕ್ಕಳ ಹಿತದೃಷ್ಟಿಯಿಂದ ತಗೊಳ್ಬೇಕು. ಅವ್ರ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು. ನಮ್ಮ ಭಾಷೆ, ನಮ್ಮ ನೆಲ, ಜಲ, ಪೂರ್ವಕರು ಏನು ಮಾಡಿದ್ದಾರೆ ಎಲ್ಲರೂ ಕೂಡ ಕಾಪಾಡ್ಕೊಂಡ್ಬಂದಿದ್ದಾರೆ. ಯಾಕೆ ನಿಮಗೆ ಗೋಕಾಕ್ ಚಳವಳಿ ಎಲ್ಲ ಆಗಿರ್ತಕ್ಕಂಥದ್ದು ಅದು ಒಂದು ಚಳವಳಿ ಮೇಲೆ ಯಾವುದೋ ಒಂದು ವಿಚಾರಕ್ಕೆ ಅದರಿಂದ ನಮಗೆ ಅನುಕೂಲನೂ ಕೂಡ ಅನನುಕೂಲ ಆಗಿದೆಯಾ? ಸೊ ಇದನ್ನು ಯಾವಾಗ ಈ ಹೋರಾಟಗಾರರೆಲ್ಲ ಯಾಕೆ ಅವ್ರು ಹೋರಾಟ ಮಾಡಬೇಕು? ನಮ್ಮ ರಾಜ್ಯದಲ್ಲಿದ್ಬಿಟ್ಟು ನಮ್ಮ ಇದಕ್ಕೇನೆ ಹೋರಾಟ ಮಾಡ್ತಾರಂದರೆ ನಾವು ಬೇರೆ ವಿರುದ್ಧವಾಗಿ ಏನು ಮಾಡಿಲ್ಲಲ್ಲ. ಎಲ್ಲಿ ಮಾಡಿದ್ದೀನಿ? ಈ ಸುರೇಶ್ ಕುಮಾರ್ ಅವರು ಸ್ವಲ್ಪ ಅರ್ಥ ಮಾಡ್ಕೊ, ಶಿಕ್ಷಣ ಸಚಿವರಾಗಿ ಕನ್ನಡ ಓದಲೇಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂತ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದರೊಳಗೆ ಹಂಗೆ ಹೇಳೇ ಇಲ್ಲ. ನಾವು ಆಪ್ಷನಲ್ಲಿ ಬಿಡಬೇಕಾಗತ್ತೆ. ನಮ್ಮ ದೇಶದೊಳಗೆ 1000 ಭಾಷೆ ಕಲೀಲಿ ನಮ್ಮ ಕನ್ನಡಿಗರು, ಬಟ್ ಕನ್ನಡವನ್ನು ಕಂಪಲ್ಸರಿಯಾಗಿ ಓದಲಿ ಅಷ್ಟೇ. 60 ದಿನ ಈಗ ಸಡಿಲಿಕೆ ಮಾಡಿದ್ದಾರೆ. ಈಗ 91 ಬೇಡ ಅಲ್ಲ. ಎಲ್ಲಿಗೆ ಹೋಗುತ್ತೀವಿ? ಇವತ್ತು ಮಕ್ಕಳು ಹುಟ್ಟಿದ ತಕ್ಷಣ ನಾಳೆ ಶಾಲೆಗೆ ಸೇರಿಸೋಂಥ ಸಂದರ್ಭ ನಾವೇ ಸೃಷ್ಟಿ ಮಾಡ್ಕೋತೀವಿ. ಇದೆಲ್ಲ ಒಂದು ಗೈಡ್ಲೈನ್ಸ್ ಇರ್ತದೆ. ನಾನು ಅವ್ರ ಪಾಪ ಅವ್ರ ವಿರುದ್ಧವಾಗಿ ಹೇಳೋದಿಲ್ಲ. ನಾನು ಇಷ್ಟು ಹೇಳ್ಬೋದು, ಮಕ್ಕಳನ್ನು ಮನೆಯಲ್ಲಿ ಮುದ್ದಾಡಿ ಸ್ವಲ್ಪ ಇಟ್ಕೊಳ್ಳಿ, ಮನೇಲಿ ಏನಾಗೋದಿಲ್ಲ. ನಾನು ಸಾರಿ ಅವ್ರಿಗೆ ಮನಸ್ಸಿಗೆ ನೋವು ಮಾಡಬೇಕು ಅಂತ ಹೇಳೋದಿಲ್ಲ. ಇದು ಕಾನೂನನ್ನ ಎಲ್ಲೋ ಒಂದು ಹತ್ರ ಇಡಬೇಕಾಗ್ತದೆ. ನೀವು 18 ಇಯರ್ಸಿಗೆ ಡ್ರೈವಿಂಗ್ ಲೈಸೆನ್ಸು, ವೋಟಿಂಗು, ಹೀಗೆ ಮದುವೆ ಆಗೋಕ್ಕೆ 21 ಏನು ಗಂಡಸರಿಗೆ 21? ಹಾಂ, ಯಾಕೆ 21 ಒಂದು ತಿಂಗಳು ಮುಂಚೆ ಕೊಡಿ. ನಾ ಹೇಳೋಕ್ಕಾಗುತ್ತಾ ಇದು? ಸೊ ಇದೆಲ್ಲ ಆಗೋದಿಲ್ಲ. ಕಾನೂನು ಮಾಡಬೇಕಾದ್ರೆ ಒಂದು ವಿಚಾರ ಇಟ್ಕೊಂಡು ಮಾಡ್ತಾರೆ. ಈ ಚರ್ಚೆನ ನೀವು ನಿಲ್ಲಿಸಬೇಕಾಗತ್ತೆ. ನಿಲ್ಲಿಸಿ. ನಾನು ದಯವಿಟ್ಟು ಅಲ್ಲ, 75,000 ಮಕ್ಕಳು ಅಂತ ಹೇಳಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಅಷ್ಟು ಜನರೇ ಇಲ್ಲ, ತಿಳ್ಕೊಬಿಡಿ. ನಮ್ಮ ದೇಶದಲ್ಲೂ ಸಿಗಲ್ಲ ಅಷ್ಟು. ಇದೆಲ್ಲ ಸುಳ್ಳು ಹೇಳ್ಕೊಂಡು ಹೋಗೋದಿದೆಯಲ್ಲ, ಬುಲ್ಡೆ ಬಿಡ್ಕೊಂಡು ಇದನ್ನು ನಾನು ಖಂಡನೆ ಮಾಡ್ತೀನಿ. ಯಾಕೆಂದರೆ ಸಾಮಾಜಿಕವಾಗಿ ಯಾವತ್ತೂ ಕೂಡ ಅವರು ಕೂಡ ಜವಾಬ್ದಾರಿತವಾಗಿರಬೇಕಾಗ್ತದೆ. ಕಾನೂನನ್ನು ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡೋದಿಲ್ಲ. ಎಲ್ಲರಿಗೂ ಸಮಾನತೆಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಇದು ಹೆಚ್ಚು ಚರ್ಚೆ ಮಾಡಲ್ಲ. ಕಾನೂನು ಮಾಡಿದೆ ಕ್ಲೋಸ್. ನಾನಲ್ಲ ರೀ, ಕಾನೂನು ಇದೆ. ಇದೇ ಥರ ತಂದೆ ತಾಯಿಯವರೇ ಪಾಪ ಹೈಕೋರ್ಟಿಗೆ ಹೋಗಿ ಸಿಕ್ಕಾಕೊಂಡಿರೋದು. ನಾನಲ್ಲ ಕಾನೂನು ಮಾಡಿದ್ದು. ಹೇಳ ಯಾರು ನಂಗೆ ಟೀಕಾ ಟಿಪ್ಪಣಿ ಮಾಡಿದ್ರು BJP ಇದ್ದರೆ 22ಕ್ಕೆ ಅವ್ರ ಹಣೆ ಬರೋಕ್ಕೆ ಅವ್ರು ಮಾಡಿರೋದು. ತಗೊಂಡು ಕೊಡ್ಲಾ ನಿಮಗೆ ಆರ್ಡ್ರು? ಅದಕ್ಕೆ ನಾನು ಹೇಳೋದು ಬೇಡ. ನನಗೆ ಮಕ್ಕಳನ್ನಿದ್ದಾಗ ನಾನು ಯೂಶಲಿ ರಾಜಕಾರಣ ಮಾಡೋದಿಲ್ಲ. ಆದರೆ ನಮ್ಮ ಕರ್ನಾಟಕ ರಾಜ್ಯದ ಜನರ ಬೆವರೇನಿದೆ ಅದು BJPಯವರು ಮತ್ತು ವಿಜೇಂದ್ರ ಅವರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ನಿಮ್ಮ ದೇಶ ಓಡಾಡ್ತಾ ಇರೋದೆ, ನಿಮ್ಮ ದೇಶ ಚೆನ್ನಾಗಿ ಆರ್ಥಿಕವಾಗಿ ಏನೋ ಸದೃಢ ಆಗಿದೆ ಅಂದರೆ ನಮ್ಮ ರಾಜ್ಯದ ಬೆವರು. ಮತ್ತು ನಮ್ಮ ತಮಿಳ್ನಾಡು ಇರ್ಬೋದು, ಕೆಲವು ಮಹಾರಾಷ್ಟ್ರ ಇರ್ಬೋದು, ಅವರು ಬೆವರಿಂದ, ಕೇರಳ ಇರ್ಬೋದು, ಇವ್ರ ಬೆವರಿಂದ ನಮ್ಮ ದೇಶ ಚೆನ್ನಾಗಿ ನಡೀತಾ ಇದೆ. ಬೇರೆ ರಾಜ್ಯದಲ್ಲಿ ಟ್ಯಾಕ್ಸ್ ಕಮ್ಮಿ ಕೊಟ್ಟರು ಕೂಡ ಅವರನ್ನು ಈ ಭಾರತೀಯರು ಅಂತೇಳಿ ಬದುಕೋಕ್ಕೆ ಕನ್ನಡ ರಾಜ್ಯದ ಜನರ ಬೆವರಿದೆ. ನೆನ್ಪಿಟ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಶಿಕ್ಷಣ ಸಚಿವರು ತಗೊಂಡಂಥ ತೀರ್ಮಾನ ಕರ್ನಾಟಕದ ಮಕ್ಕಳ ಭವಿಷ್ಯ ಮತ್ತು ಬದುಕು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಐತಿಹಾಸಿಕವಾದಂಥ ತೀರ್ಮಾನವನ್ನು ಕರ್ನಾಟಕ ಸರ್ಕಾರ ತಗೊಂಡಿದೆ. ಕನ್ನಡ ಮಕ್ಕಳ ಶಾಪ ವಿಮೋಚನೆ ಆಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಿಂದಿಯ ಹೇರಿಕೆ, ಹಿಂದಿಯ ದಬ್ಬಾಳಿಕೆ ಎಷ್ಟರ ಮಟ್ಟಿಗೆ ಕನ್ನಡದ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಿತ್ತು ಅಂದರೆ 2024ರಲ್ಲಿ ಒಂದು ಹಿಂದಿ ಸಬ್ಜೆಕ್ಟಿಂದ, ಭಾಷೆಯಿಂದ ಸುಮಾರು 90,000 ಮಕ್ಕಳು SLCಯಲ್ಲಿ ಫೇಲಾದಂಥದ್ದು. 2025ರಲ್ಲಿ 1,40,000 ಮಕ್ಕಳು ಒಂದು ಹಿಂದಿ ಭಾಷೆಯ ಸಬ್ಜೆಕ್ಟಿಂದ ಫೇಲಾದಂಥದ್ದು. ಪ್ರತಿ ವರ್ಷ ಲಕ್ಷಾಂತರ ಮಕ್ಕಳ ಭವಿಷ್ಯ ಹಾಳು ಮಾಡ್ತಿದ್ದಂಥ ಹಿಂದಿ ಭಾಷೆಯ ಒಂದು ಸಬ್ಜೆಕ್ಟು ಒಂದು ವರ್ಷ ನಮ್ಮ ಮಕ್ಕಳ ಭವಿಷ್ಯ ಹಿಂದೆ ಹೋಗ್ತಿದ್ದಂಥ ಕಾಲ. ಬಹುಶಃ ನಿನ್ನೆ ತಗೊಂಡಂಥ ಕರ್ನಾಟಕ ಸರ್ಕಾರ ತಗೊಂಡಂಥ ತೀರ್ಮಾನ ಕನ್ನಡ ಮಕ್ಕಳ
ಇಲ್ಲಿವರೆಗೂ ಏನು ಶಾಪಗ್ರಸ್ತರಾಗಿದ್ದಂಥ ಮಕ್ಕಳ ವಿಮೋಚನೆ ಆಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ಕರ್ನಾಟಕ ಸರ್ಕಾರವನ್ನು, ಮಾನ್ಯ ಮುಖ್ಯಮಂತ್ರಿಗಳನ್ನು, ಮಾನ್ಯ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವ್ರನ್ನ ಕರ್ನಾಟಕದ ಕನ್ನಡಿಗರ, ಕನ್ನಡದ ಮಕ್ಕಳ ಪರವಾಗಿ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಇಂಥ ತೀರ್ಮಾನ ಆಗಬೇಕು. ಯಾಕೆಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 27 ವರ್ಷಗಳಿಂದ ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಕರ್ನಾಟಕದಲ್ಲಿ ಅನ್ನುವ ತೀರ್ಮಾನಕ್ಕೆ ನಾವು ಬಂದಂಥದ್ದು, ನಿರಂತರವಾಗಿ ಆ ಚಳವಳಿಯನ್ನು ಮಾಡಿಕೊಂಡು ಬಂದಂಥದ್ದು. ಈಗ ನಿನ್ನೆ ನಾನು ಸನ್ಮಾನ್ಯ BJPಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರ ಹೇಳಿಕೆಯನ್ನು ಗಮನಿಸಿದೆ. ಅವರು ಹಿಂದಿ ಕಲಿಕೆಯನ್ನು ಕೈಬಿಟ್ಟ ಕಾರಣಕ್ಕೆ ಕನ್ನಡದ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡಿದ್ದಾರೆ. ಯಾವ ಹಿಂದಿಯಿಂದ ಕನ್ನಡದ ಮಕ್ಕಳ ಭವಿಷ್ಯ ಹಸನಗೊಂಡಿಲ್ಲ, ಬದುಕನ್ನು ಹಿಂದಿ ಕಟ್ಟಿಕೊಟ್ಟಿಲ್ಲ, ಅದನ್ನು ವಿಜೇಂದ್ರ ಅವರು ಅರ್ಥ ಮಾಡಿಕೊಳ್ಳಿ. ಹಿಂದಿಯ ಭಾರತ ಅಲ್ಲ, ಭಾಷಾ ಆಧಾರಗಳ ಮೇಲೆ ಭಾರತದ ಒಂದು ಒಕ್ಕೂಟ, ಭಾಷೆಗಳ ಒಳಗೊಂಡಂಥದ್ದೇ ಒಂದು ರಾಜ್ಯಗಳು, ಆ ರಾಜ್ಯಗಳ ಒಕ್ಕೂಟವೇ ಭಾರತ ಅನ್ನೋದು ಪರಿಕಲ್ಪನೆ ಅಧ್ಯಕ್ಷರಿಗಿದ್ದರೆ ಒಳ್ಳೆಯದು. ಮತ್ತು ಇವತ್ತು ಪಕ್ಕದ ಮಹಾರಾಷ್ಟ್ರವನ್ನು, ಅವ್ರದ್ದೇ ಸರ್ಕಾರ ಇದೆಯಲ್ಲ ಮಹಾರಾಷ್ಟ್ರದಲ್ಲಿ, BJP ಅವ್ರದ್ದೇ ಸರ್ಕಾರ ಇದೆ, ಅಲ್ಲಿ ತ್ರಿಭಾಷಾ ಸೂತ್ರವನ್ನು ಕೈಬಿಟ್ಟು ದ್ವಿಭಾಷಾ ಸೂತ್ರವನ್ನು ಜಾರಿಗೆ ತಂದ್ರಲ್ಲ, ಯಾಕೆ ಅವರಿಗೆ ಪಾಠ ಹೇಳಲಿಲ್ಲ ವಿಜೇಂದ್ರ ಅವರು ಮತ್ತು ಅವರ ಪಕ್ಷದ ವರಿಷ್ಠರು ಯಾಕೆ ಪಾಠ ಹೇಳಲಿಲ್ಲ? ಕರ್ನಾಟಕದ ಮಕ್ಕಳ ಮೇಲೆ, ಇಂಥ ಭವಿಷ್ಯದ ಬದುಕಿನ ಮೇಲೆ ಬರೆ ಹಾಕುವಂಥ ಹಿಂದಿಯನ್ನು ನೀವು ಸಮರ್ಥನೆ ಮಾಡಿಕೊಳ್ಳೋದು ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಬಹುಶಃ ನನಗೆ ಅನಿಸುತ್ತೆ ಇದು ವಿಜೇಂದ್ರ ಅವರ ಅಜೆಂಡಾ ಅಲ್ಲ, ಅವರ ಪಕ್ಷದ ಅಜೆಂಡಾ ಅಂತ ಅನಿಸುತ್ತೆ. ಹಾಗಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಭಾರಿ ದೊಡ್ಡ ಕನ್ನಡದ ಅಭಿಮಾನ, ಕಾಳಜಿ, ಪ್ರೀತಿಯನ್ನು ಇಟ್ಕೊಂಡವರು, ಕನ್ನಡದ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡ್ತಿದ್ದಂಥವ್ರು. ಅಂಥವರ ಪುತ್ರ ವಿಜೇಂದ್ರ ಅವ್ರಿಗೂ ಅದೇ ಕಾಳಜಿ, ಕಳಕಳಿ ಇರಬೇಕು ಹೊರತು ನೀವು ನಿಮ್ಮ ಪಕ್ಷದ ಅಜೆಂಡಕ್ಕಾಗಿ ಕನ್ನಡದ ಮಕ್ಕಳ ಭವಿಷ್ಯವನ್ನು ಬಲಿ ಕೊಡಬೇಡಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕರ್ನಾಟಕ ಸರ್ಕಾರದ ತೀರ್ಮಾನವನ್ನು ಇಡೀ ಕನ್ನಡಿಗರು ನಾವು ಅಭಿನಂದಿಸ್ತೀವಿ. ಹಾಗೆ ನಾನು ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ, ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು, ಬೇಗ ದ್ವಿಭಾಷಾ ಸೂತ್ರವನ್ನು ಕರ್ನಾಟಕದಲ್ಲೂ ಜಾರಿಗೆ ತರುವಂಥದ್ದು ಆಗಬೇಕು. ಅದಕ್ಕಾಗಿ ನಮ್ಮ